ಎಲ್ಲ ಬಿಸಿ ಆಗ್ಬಿಟ್ಟಿದ್ರ ಒಬ್ರು ಕೈಗೆ ಸಿಗ್ತಾ ಇಲ್ಲ. ಅವ್ರವ್ರ ಕೆಲ್ಸದಲ್ಲಿ ಎಲ್ಲಾರು ಬಿಸಿ ಆಗ್ಬಿಟ್ಟವ್ರ ಕಣ, ಮುಂಚೆ ತರ ಯಾರು ಸಿಗಲ್ಲ. ಬೇಬಿ ಫೋಟೋ ತೆಗ್ಸ್ಕೊಳ್ಳೋಣ. ಏನೋ ಮಗ ಮದ್ವೆ ಆಗ್ತಿದ್ಯಂತೆ? ಹ್ಞೂ ಮಗ, ಏಪ್ರಿಲ್ಗೆ ಮದ್ವೆ. ಬೇಬಿ ಫೋಟೋ ತೆಗ್ಸ್ಕೊಳ್ಳೋಣ. ಲೋ ಮಗ, ನಿಮ್ ಹುಡುಗಿ ಹೋಗ್ತಿದ್ದಾಳೆ ನೋಡು. ಬೇಬಿ ನಿಂತ್ಕೋ. ಬೇಬಿ ಏನಾಯ್ತು? ಏನಾಗಬೇಕು? ಇವೆಂಟ್ಗೋಸ್ಕರ 7-8 ಸಾವಿರ ಖರ್ಚು ಮಾಡಿ ಫೇಶಿಯಲ್, ವ್ಯಾಕ್ಸಿಂಗು, ಡಿಟಾನ್ ಅಂತೆಲ್ಲ ಮಾಡಿಸ್ಕೊಂಬಂದ್ರೆ ಫೋಟೋ ತೆಗ್ಸ್ಕೊಳ್ಳೋಣ ಅಂತ ಕೇಳ್ತಾನೆ ಇದ್ದೀನಿ, ಇಗ್ನೋರ್ ಮಾಡ್ತಾ ಇದ್ದೀನಿ. ಏನೋ 7,000 ರೂಪಾಯಿ ಟ್ಯಾನ್ ರಿಮೂವ್ ಮಾಡೋದಿಕ್ಕ? ನಿನ್ಗೇನು ತಲೆ ಕೆಟ್ಟಿದ್ಯಾ? ಅಲ್ಲಿ ಕಮ್ಮಿ ಬಜೆಟ್ಗೆ ಒಂದು ಪ್ರಾಡಕ್ಟ್ ಇದೆ, ನಿಕೋನಿ ಟ್ಯಾನ್ ವ್ಯಾನಿಷ್ ಅಂದ್ಬಿಟ್ಟು. ಅದನ್ನ ಯೂಸ್ ಮಾಡಿದ್ರೆ 20 ಮಿನಿಟ್ಸ್ ಅಲ್ಲಿ ಟ್ಯಾನ್ ಎಲ್ಲ ರಿಮೂವ್ ಮಾಡ್ಬೋದು. ಏನು 20 ಮಿನಿಟ್ಸ್ಗೆ ಟ್ಯಾನ್ ಎಲ್ಲ ರಿಮೂವ್ ಆಗ್ಬಿಡುತ್ತಾ? ಹೌದು, ನಿಕೋನಿ ಟ್ಯಾನ್ ವ್ಯಾನಿಷ್ ನ ಯೂಸ್ ಮಾಡಿದ್ರೆ 20 ಮಿನಿಟ್ಸ್ ಅಲ್ಲಿ ಟ್ಯಾನ್ ಎಲ್ಲ ರಿಮೂವ್ ಆಗ್ಬಿಡುತ್ತೆ. ನೀವೇ ನೋಡ್ತಾ ಇದ್ದೀರಾ ಯಾವ ತರ ರಿಸಲ್ಟ್ ಬಂದಿದೆ ಅಂತ. ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಟ್ಯಾನ್ ವ್ಯಾನಿಷ್ ಪಾಲಿಶ್ ಕ್ರೀಮ್ ನ ಫಸ್ಟ್ ಮಾಯಿಶ್ಚರೈಸ್ ಮಾಡ್ಕೋಬೇಕು. ಸ್ಮಾಲ್ ಮೆಜರ್ಮೆಂಟ್ ಅಲ್ಲಿ ಟ್ಯಾನ್ ವ್ಯಾನಿಷ್ ಪೌಡರ್ ಮತ್ತೆ ಬಿಗ್ ಮೆಜರ್ಮೆಂಟ್ ಅಲ್ಲಿ ಟ್ಯಾನ್ ವ್ಯಾನಿಷ್ ಲೋಷನ್ ನ ಹಾಕೊಂಡು ರೆಡ್ ಪಾರ್ಟಿಕಲ್ಸ್ ಡಿಸಾಲ್ವ್ ಆಗೋವರೆಗೂ 2 ಮಿನಿಟ್ಸ್ ಮಿಕ್ಸ್ ಮಾಡ್ಕೋಬೇಕು. ಈಗ ಟ್ಯಾನ್ ವ್ಯಾನಿಷ್ ಕ್ರೀಮ್ ಪ್ರಿಪೇರ್ ಆಗಿದೆ, ನೀವು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಪ್ರಿಪೇರ್ ಮಾಡಿದ ಬ್ಯಾಚ್ ಕಂಪ್ಲೀಟ್ ಆದ್ಮೇಲೆ ಅದನ್ನ ವಾಶ್ ಮಾಡಿ ಮತ್ತೆ ಹೊಸ ಬ್ಯಾಚ್ ಆಗಿ ಸ್ಟಾರ್ಟ್ ಮಾಡ್ಕೋಬೇಕು. ಟ್ಯಾನ್ ರಿಮೂವ್ ಆಗಿರೋದು ಫೈನಲ್ ರಿಸಲ್ಟ್ ನ ನೀವೇ ನೋಡಿ. ನಿಮಗೂ ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ಈ ರೀಲ್ ನ ನನಗೆ ಶೇರ್ ಮಾಡಿ, ಬೆಸ್ಟ್ ಅಂತ ಕಮೆಂಟ್ ಮಾಡಿ. ನಾನು ಈ ಪ್ರಾಡಕ್ಟ್ ಲಿಂಕ್ ನ ನಿಮಗೆ ಡೈರೆಕ್ಟ್ ಆಗಿ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು.